ಸಾಕಷ್ಟು ಸುದ್ದಿಗಳಿದ್ದಾವೆ, ಅದೆಲ್ಲವನ್ನು ಕೂಡ ನಿಮ್ಮ ಮುಂದೆ ವರಂದಾಗೆ ಇಡ್ತಾ ಹೋಗ್ತೀನಿ. ಮೊದಲಿಗೆ KRS ಡ್ಯಾಮ್ನ ವಿಚಾರಕ್ಕೆ ಬರೋಣ. ಯಾಕೆಂದ್ರೆ ಬರಿದಾಗ್ತಾ ಇದೆ ಕನ್ನಂಬಾಡಿ ಕಟ್ಟೆ, ನೀರಿಲ್ಲ ಅಲ್ಲಿ. ಆಕ್ಚುಲ್ ಆಗಿ ಏನಾಗಿದೆ ಸಮಸ್ಯೆ ಅಂತಂದ್ರೆ 90 ಅಡಿಗೆ ಹಳೆ ಮೈಸೂರು ಭಾಗದ ಜೀವನಾಡಿ ಇಳಿದು ಬಿಟ್ಟಿದೆ ಅನ್ನೋದು ಇದೊಂದು ರೀತಿಯಾಗಿ ಆತಂಕಕಾರಿ ವಿಚಾರ. KRS ಮಡಿಲು ಒಣಗ್ತಾ ಇದೆ, ಕನ್ನಂಬಾಡಿ ಕಟ್ಟೆ ಬರಿದಾಗ್ತಾ ಇದೆ. 90 ಅಡಿಗೆ ಇಳಿದು ಬಿಟ್ಟಿದೆ ಹಳೆ ಮೈಸೂರು ಭಾಗದ ಜೀವನಾಡಿ. 124.80 ಗರಿಷ್ಠ ಮಟ್ಟದ ಡ್ಯಾಂನಲ್ಲಿ 90 ಅಡಿಯಷ್ಟೇ ನೀರಿರೋದು. ಡೆಡ್ ಸ್ಟೋರೇಜ್ ನ ಭೀತಿ ಎದುರಾಗ್ತಾ ಇದೆ. ಡೆಡ್ ಸ್ಟೋರೇಜ್ ಅಂದ್ರೆ ಅದು ನಾರ್ಮಲ್ ಮಿನಿಮಮ್ ಅಂತ ಹೇಳ್ತೀವಲ್ಲ, ಹಂಗೆ ಡೆಡ್ ಸ್ಟೋರೇಜ್ ಅಂತ. 9 TMC ನೀರು, ಕೋಟಿ ಜನ ಹೆಂಗ್ ಮ್ಯಾನೇಜ್ ಮಾಡೋದು? KRS ನಲ್ಲಿ ಉಳಿದಿರುವ ಅಲ್ಪ ನೀರು ಇನ್ನೆಷ್ಟು ದಿನಕ್ಕೆ ಸಾಕಾಗ್ಬೋದು ಅಬ್ಬಬ್ಬ ಅಂದ್ರೆ? ಅಲ್ಲೇನಾದ್ರೂ KRS ಅಣೆಕಟ್ಟಿನಲ್ಲಿ ನೀರು ಬರಿದಾಗ್ತಾ ಇದ್ರೆ ಬೆಂಗಳೂರಿಗರು ಸಮಸ್ಯೆ. 16 TMC 7 TMC ನೀರು ಡೆಡ್ ಸ್ಟೋರೇಜ್ ಆಗಿರುತ್ತೆ. ಬಳಕೆಯಲ್ಲಿರೋದು ಸದ್ಯದ ಮಟ್ಟಿಗೆ 9 TMC ನೀರು. ಇದು ಹೀಗೆ ಮುಂದುವರಿತು ಅಂತಂದ್ರೆ ಮುಂದಿನ ದಿನಗಳಲ್ಲಿ ಭಾರಿ ದೊಡ್ಡ ಪೆಟ್ಟು, ಅದರಲ್ಲೂ ಪ್ರಮುಖವಾಗಿ ಬೆಂಗಳೂರಿಗೆ. 9 TMC ನೀರು ಅಷ್ಟೇ, ಅದನ್ನೇ ಕೋಟಿ ಜನಕ್ಕೆ ಸರಬರಾಜು ಮಾಡಬೇಕು. ಇದೊಂದು ರೀತಿಯಾಗಿ ಬಿಗ್ ಚಾಲೆಂಜ್ ಆಗ್ತದೆ. KRS ನಲ್ಲಿ ಉಳ್ಕೊಂಡಿರೋದು ಒಂದು ಹಬ್ಬ ಅಂದ್ರೆ ಒಂದು ಸ್ವಲ್ಪ ದಿನಗಳಷ್ಟೇ ಬರೋದು. ಸರ್ಕಾರಕ್ಕೆ ಜಲಪರೀಕ್ಷೆ ಇದು. ವರುಣ ಕೈ ಕೊಟ್ಟಿದ್ದಾನೆ, ಆತಂಕ ಶುರುವಾಗ್ತಾ ಇದೆ. KRS ಕಟ್ಟೆ ಬರಿದಾಗ್ತಾ ಇದೆ. ನೀರು ಹಂಚಿಕೆಯ ಬೃಹತ್ ಸವಾಲು ಈಗ. ನೀರು ಕುಡಿಯೋದಕ್ಕೆ ಜೊತೆಗೆ ರೈತರಿಗೆ ಹೆಂಗೆ ನೀರು ಸರಬರಾಜು ಮಾಡೋದು? ಸಾವಿರಾರು ಸಮಸ್ಯೆ ಇದೆ. ಹಪ್ಪಿಸ್ತಾ ಇದ್ದಾರೆ ಜನ. ಹೇಗೆ ಸಾಂತ್ವನ ಹೇಳುತ್ತೆ ಸರ್ಕಾರ? ಕಾವೇರಿ ಕೊಳ್ಳದಲ್ಲಿ ಮಹಾಸಂಘರ್ಷದ ಮುನ್ಸೂಚನೆ ಸಿಗ್ತಾ ಇರೋದು. ನೀರಿಗಾಗಿ ಮಂಡ್ಯ ಬೆಂಗಳೂರು ನಡುವೆ ಪೈಪೋಟಿ ಶುರುವಾಗುತ್ತೆ. ಬೆಂಗಳೂರಿಗೆ ಕುಡಿಯೋ ನೀರಿನ ಅಭಾವ ಎದುರಾದ್ರೂ ಆಶ್ಚರ್ಯ ಇಲ್ಲ. ಕಾರಣ KRS ಅಣೆಕಟ್ಟು ಬರಿದಾಗ್ತಾ ಇದೆ. ವರುಣ ಕೈ ಕೊಟ್ಟಿದ್ದಾನೆ ಅಂತ. ಅಂದ್ರೆ ಮಳೆ ಸದ್ಯದ ಮಟ್ಟಕ್ಕೆ ಬಂದಿಲ್ಲ ಅಷ್ಟೇ. ಬಟ್ ಹೀಗೆ ಮುಂದುವರಿತು ಅಂತಂದ್ರೆ ಈಗ ಹವಾಮಾನ ಇಲಾಖೆಯ ಪ್ರಕಾರ ವಾಡಿಕೆಗಿಂತ ಮುಂಚಿತವಾಗಿಯೇ ಮುಂಗಾರು ಎಂಟ್ರಿ ಕೊಡುತ್ತೆ ಅನ್ನುವಂಥ ಮಾತಿದೆ. ಬಟ್ ಉಳ್ಕೊಂಡಿರೋದ್ರ ಬಗ್ಗೆ ಹೇಳ್ತಾ ಇದ್ದೀನಿ. 90 ಅಡಿಯಷ್ಟೇ ನೀರಿರೋದಿನ್ನ, ಆ 90 ಅಡಿಯಷ್ಟು ನೀರನ್ನ ಎಷ್ಟು ಜನಕ್ಕೆ ಅಂತ ಸರಬರಾಜು ಮಾಡೋಕ್ಕಾಗತ್ತೆ? ನಿಮಗೆ ಒಂದು ದಿನ ನೀರು ಬರಲಿಲ್ಲ ಅಂದ್ರೂ ಸಮಸ್ಯೆನೇ. ಹೇಳ್ಬೋದು ನಾಳೆ ನಾಡಿದ್ದು ಆಗ್ಬಿಡುತ್ತೆ ಬಿಡ್ರಿ, 15 ನಂತರ ಮಳೆ ಆಗತ್ತಂತೆ ಅಂತ ಹೇಳ್ಬೋದು. ಇರೋ 90 ಅಡಿಯಷ್ಟು ನೀರು ಎಷ್ಟು ಜನಕ್ಕೆ? ಮಂಡ್ಯದಿಂದ ಹಿಡಿದು ಅಲ್ಲಿ ರೈತರಿಗೆ ಬೆಳೆಗೋಸ್ಕರನೂ ನೀರು ಕೊಡಬೇಕು, ಕುಡಿಯೋ ನೀರಿಗೂ ಕೊಡಬೇಕು. ಬೆಂಗಳೂರಿಗೆ ಸರಬರಾಜು ಆಗೋದು KRS ನ ನೀರೇ. ಹೇಗೆ ಸಮಸ್ಯೆನ ಹೇಗೆ ನಿಭಾಯಿಸೋದು? ಬೆಳಗ್ಗೆ 6 ಗಂಟೆಗೆ ಬರಬೇಕಾಗಿರೋ ನೀರು ಮಧ್ಯಾಹ್ನ 12 ಗಂಟೆಗೆ ನೀರು ಬಂದ್ರೇನೆ ತಡ್ಕೊಳಕ್ಕಾಗೋದಿಲ್ಲ. ಅಲ್ಲೇ ಸಮಸ್ಯೆ ಶುರುವಾಗಿರುತ್ತೆ. ಡೀಟೇಲ್ಸ್ ಕೊಡ್ತಾರೆ ಇನ್ನಷ್ಟು ನಮ್ಮ ಪ್ರತಿನಿಧಿ ಪ್ರವೀಣ್ ಕುಮಾರ್ ಫೋನ್ ಸಂಪರ್ಕದಲ್ಲಿ. ಪ್ರವೀಣ್ ಕುಮಾರ್, ಉಳ್ಕೊಂಡಿರೋದು 90 ಅಡಿಯಷ್ಟು ನೀರು. ಮಳೆ ಸದ್ಯದ ಮಟ್ಟಕ್ಕೆ ಕೈ ಕೊಟ್ಟಿದೆ, ಅನ್ಕೊಂಡಂಗೆ ಬಂದಿಲ್ಲ. ಓಕೆ, ಇನ್ನೊಂದು ವಾರ ಅಥವಾ ಮುಂದಿನ ದಿನಗಳಲ್ಲಿ ಬರ್ಬೋದು. ಆದರೆ ಅಷ್ಟರೊಳಗಡೆ ಇರೋ 90 ಅಡಿಯಷ್ಟು ನೀರು ಖಾಲಿ ಆಗೋಯ್ತು ಅಂತಂದ್ರೆ ಕೋಟ್ಯಾಂತರ ಜನ ಜೊತೆಗೆ ರೈತರಿಗೆ ಸರಬರಾಜು ಮಾಡಬೇಕಾಗಿರೋ ನೀರು ಹೇಗೆ ನಿಭಾಯಿಸುತ್ತೆ ಸರ್ಕಾರ ಅಂತ? ಪ್ರವೀಣ್, ನನ್ನ ಧ್ವನಿ ಕೇಳಿಸ್ತಾ ಇದ್ರೆ ಈ ಸಮಸ್ಯೆನ ಸರ್ಕಾರ ಹೆಂಗ್ ನಿಗಿಸುತ್ತೆ ಅಂತ? ಶರತ್, ಏನು ಅಂತಂದ್ರೆ ಈಗ ಹಳೆ ಮೈಸೂರು ಭಾಗದ ರೈತರ ಜೀವನಾಡಿ ಕೂಡ KRS ಜೊತೆಗೆ ಮುಖ್ಯವಾಗಿ ಹೇಳ್ಬೇಕು ಅಂತಂದ್ರೆ ನಮ್ಮ ಕರ್ನಾಟಕದ ರಾಜಧಾನಿಯಾಗಿರುವಂತ ಬೆಂಗಳೂರು ಮಹಾನಗರಕ್ಕೂ ಕೂಡ ಇದರದೇ ಇಲ್ಲಿಂದನೇ ಕೂಡ ನೀರು ಸಪ್ಲೈ ಆಗಬೇಕು. ಜೊತೆಗೆ ಮೈಸೂರು, ರಾಮನಗರ, ಮಂಡ್ಯ ಇಲ್ಲಿಗೂ ಕೂಡ ಕುಡಿಯುವ ನೀರನ್ನ ಸರಬರಾಜು ಮಾಡೋದು KRS ಅಣೆಕಟ್ಟು. ಆದ್ರೆ ಈಗ ಸರ್ಕಾರಕ್ಕೆ ನಿಜವಾಗ್ಲೂ ಕೂಡ ಒಂದು ದೊಡ್ಡ ಸವಾಲಾಗಿ ಆಗಿದೆ ಶರತ್. ಯಾಕೆ ಅಂತಂದ್ರೆ ಏನು ಮುಂಗಾರು ಏನು ಕೈ ಕೊಡುವ ನಿರೀಕ್ಷೆ ಇದೆ. ಆ ಒಂದು ಉದ್ದೇಶಕ್ಕಾಗಿ ಈಗ ಮುಖ್ಯಮಂತ್ರಿಗಳು ಸಭೆಯನ್ನು ಕೂಡ ಮಾಡಿದ್ದಾರೆ. ಹಾಗಾಗಿ ಈಗ ಏನು KRS ನ ನೀರಿನ ಮಟ್ಟ ಈಗ 90 ಅಡಿಗೆ ಕುಸಿದಿರುವಂತದ್ದು. ಜೊತೆಗೆ ಈಗ ರೈತರು ಕೂಡ ಬೆಳೆ ಹಾಕೊಂಡಿದ್ದಾರೆ. ಮತ್ತೆ ಕುಡಿಯುವ ನೀರಿಗೂ ಕೂಡ ಹಾಹಾಕಾರ ಆಗುವ ಸಾಧ್ಯತೆ ಎದುರಾಗಿದೆ. ಯಾಕಂದ್ರೆ ಈ ಬಿಸಿಲಿನ ಬೇಗೆಗೆ ಅಲ್ಲಿ ಡ್ಯಾಮ್ ನಲ್ಲಿ ನೀರು ಹಾವಿಯಾಗಿ ಕೂಡ ಹೋಗ್ತಾ ಇರುವಂತದ್ದು. ಜೊತೆಗೆ ಈಗ ವಾಡಿಕೆಯಂತೆ ತಮಿಳುನಾಡಿಗೂ ಕೂಡ ನೀರನ್ನ ಬಿಡಬೇಕಾಗಿದೆ. ಪ್ರತಿ ತಿಂಗಳು ಇಂತಿಷ್ಟು ನೀರನ್ನ ಬಿಡಬೇಕು ಅನ್ನೋ ಒಂದು ಪ್ರತೀತಿ ಇದೆ. ಅದು ಆ ಒಂದು ಸಂಕಷ್ಟಕ್ಕೂ ಕೂಡ ಸರ್ಕಾರ ಸಿಲುಕಿಕೊಳ್ಳುವ
ಸಾಧ್ಯತೆ ಇರುವಂತದ್ದು. ಹಾಗಾಗಿ ಈಗ ಸರ್ಕಾರ ಈಗ ಮುನ್ನೆಚ್ಚರಿಕಾ ಕ್ರಮವಾಗಿ ಏನು ನೀರನ್ನ ಬಳಕೆ ಮಾಡುವ ಒಂದು ವಿಚಾರವಾಗಿ ಒಂದಷ್ಟು ಕ್ರಮವನ್ನ ಕೈಗೊಳ್ಬೇಕಾಗುತ್ತೆ. ಕಟ್ಟುನಿಟ್ಟಿನ ಆದೇಶಗಳನ್ನ ಮಾಡ್ಬೇಕಾಗುತ್ತೆ ಶರತ್. ಓಕೆ, ಥ್ಯಾಂಕ್ ಯು ಪ್ರವೀಣ್ ಕುಮಾರ್ ಡೀಟೇಲ್ಸ್ಗಾಗಿ. ನೋಡಿ, KRS ಅಣೆಕಟ್ಟು ಉಳ್ಕೊಂಡಿರೋದು 90 ಅಡಿಯಷ್ಟು ನೀರು. ಅಕಸ್ಮಾತ್ ಅದು ಖಾಲಿ ಆಗೋಯ್ತು ಅಂತಂದರೆ ಮೇನ್ ಥಿಂಗ್ ಈಸ್ ಬೆಂಗಳೂರಿನಲ್ಲಿರುವಂಥ ಜನಕ್ಕೆ ಸ್ವಲ್ಪ ಸಮಸ್ಯೆ ಬರುತ್ತೆ, ಕುಡಿಯೋ ನೀರಿಗಾಗಿ ಸಮಸ್ಯೆ ಬಂದೊದಗುತ್ತೆ ಅಂತ.